ಅಣ್ಣ ಅನ್ನುವಂತಹ ಪದಕ್ಕೆ ಅದರದ್ದೇ ಆದಂತಹ ಒಂದು ಗೌರವ ಇದೆ. ಈಗ ಅವರು ಸೂರಜ್ನ ಅಣ್ಣ ಅಂತ ಕರಿತೀನಿ ಅಂತ ಸೂರಜ್ ಹತ್ರ ಹೇಳ್ತಿರೋದು ಕೂಡ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಮುಜುಗರ ಮಾಡದೆ ಕಾವ್ಯ ಕೂಡ ಗಿಲ್ಲಿಯನ್ನ ಅಣ್ಣ ಅಂತ ಕರಿತೀನಿ ಅಂತ ಹೇಳ್ತಿದ್ದಾರೆ. ಈ ಬಿಗ್ ಬಾಸ್ 12 ಈ ಸೀಸನ್ ಮಾತ್ರ ಅಲ್ಲ, ರಾಶಿಕಾ ಸೂರಜ್ ಅವರನ್ನ ಅಣ್ಣ ಅನ್ನೋದು ಈ ಪವಿತ್ರವಾದಂತಹ ಸಂಬಂಧದ ಮಹತ್ವವನ್ನ ಕಡಿಮೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಹೌಸ್ ನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ನಿಜ ಮೇಲೆ ನಾನು ನಿನ್ಗೆ ಹೀಗೆ ಕರಿತೀನಿ ಅಂತ ಸೂರಜ್ ಅವರಿಗೆ ರಾಶಿಕಾ ಹೇಳ್ತಾರೆ. ಹೊರಗಡೆ ನೋಡುವಂತಹ ವೀಕ್ಷಕರಿಗೆ ಇದು ಬೇರೆ ರೀತಿನೇ ಕಾಣುತ್ತೆ ಅಂತ ಕೂಡ ಸೂರಜ್ ಅಲ್ಲಿ ಹೇಳ್ತಾರೆ. ಕಾವ್ಯ ಅವರು ಗಿಲ್ಲಿಗೆ ಉರಿಸ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗ್ಲೆಲ್ಲ ಅಣ್ಣ ಅನ್ನುವಂತಹ ಪದ ಬಳಕೆನ ಮಾಡ್ತಾ ಇನ್ನು ವೀಕೆಂಡ್ ನಲ್ಲಿ ಸಹ ಇದೇ ವಿಚಾರವನ್ನ ಸುದೀಪ್ ಅವರು ಸಹ ಮಾತನಾಡ್ತಾರೆ. ಅಣ್ಣ ತಂಗಿ ಸಂಬಂಧ ಅನ್ನೋದು ಪವಿತ್ರವಾದದ್ದು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಅಣ್ಣ ಅನ್ನುವಂತಹ ಪದಕ್ಕೆ ಅದರದ್ದೇ ಆದಂತಹ ಒಂದು ಗೌರವ ಇದೆ. ಈ ಪದ ಸಾಕಷ್ಟು ಭಾವನೆಗಳನ್ನ ಹೊತ್ತಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಪದವನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ತಿದ್ದಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು. ಇನ್ನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಇದನ್ನ ಖಂಡಿಸ್ತಾ ಇದ್ದಾರೆ. ರಾಶಿಕಾ ಅವರು ಸೂರಜ್ ಜೊತೆ ಇಷ್ಟು ದಿನ ಎಷ್ಟು ಕ್ಲೋಸ್ ಆಗಿದ್ರು ಅನ್ನೋದನ್ನ ಎಲ್ಲರೂ ಸಹ ನೋಡಿದ್ದಾರೆ. ಈಗ ಅವರು ಸೂರಜ್ನ ಅಣ್ಣ ಅಂತ ಕರಿತೀನಿ ಅಂತ ಸೂರಜ್ ಹತ್ರ ಹೇಳ್ತಿರೋದು ಕೂಡ ಎಲ್ಲರೂ ನೋಡಿರ್ತೀರ. ಹಾಗೆ ಇನ್ನು ಕಾವ್ಯ ಹಾಗೆ ಗಿಲ್ಲಿ ವಿಷಯಕ್ಕೆ ಬಂದ್ರೆ ಇಷ್ಟು ದಿನಗಳವರೆಗೆ ಒಂದು ಒಳ್ಳೆ ಫ್ರೆಂಡ್ಸ್ ತರಾನೇ ಇರ್ತಾರೆ. ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಮುಜುಗರ ಮಾಡದೆ ಒಳ್ಳೆ ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕಾಲ್ ಹೇಳ್ಕೊಂಡು ಚೆನ್ನಾಗಿ ಆಟವನ್ನ ಆಡ್ತಾ ಇರ್ತಾರೆ. ಆದ್ರೆ ಇದ್ಕಿದ್ದಂಗೆ ಈಗ ಕಾವ್ಯ ಕೂಡ ಗಿಲ್ಲಿಯನ್ನ ಅಣ್ಣ ಅಂತ ಕರಿತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಬರೀ ಬಿಗ್ ಬಾಸ್ 12 ಈ ಸೀಸನ್ ಮಾತ್ರ ಅಲ್ಲ, ಈ ಹಿಂದಿನ ಸೀಸನ್ಗಳಲ್ಲೂ ಸಹ ಕೆಲ ಸ್ಪರ್ಧಿಗಳು ಈ ರೀತಿಯಾಗಿ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ಅನ್ನುವಂತಹ ಪದವನ್ನ ದುರುಪಯೋಗ ಮಾಡ್ಕೊಳ್ತಿರೋದು ಸಹ ಎಷ್ಟು ಸರಿ ಅಲ್ವಾ? ರಾಶಿಕಾ ಸೂರಜ್ ಅವರನ್ನ ಅಣ್ಣ ಅನ್ನೋದು ಹಾಗೆ ಕಾವ್ಯ ಗಿಲ್ಲಿಯನ್ನ ಅಣಕಿಸೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಈ ಅಣ್ಣ ಅನ್ನುವಂತಹ ಪದವನ್ನ ಬಳಸ್ತಾ ಇರೋದು ಈ ಪವಿತ್ರವಾದಂತಹ ಸಂಬಂಧದ ಮಹತ್ವವನ್ನ ಕಡಿಮೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಸಹ ಸ್ಪರ್ಧಿಗಳು ನಡ್ಕೊಳ್ತಿರುವಂತಹ ಇಂತಹ ವರ್ತನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ತರ ಭಾವನಾತ್ಮಕವಾದಂತಹ ಪದ ಬಳಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಅನ್ನೋದು ಇರ್ಲಿ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಹೌಸ್ ನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ನಿಜ. ಆದ್ರೆ ಕಾವ್ಯ ಗಿಲ್ಲಿಯನ್ನ ಅಣ್ಣ ಅಂತ ಹೇಳ್ತಾರೆ. ಇನ್ನೊಮ್ಮೆ ರಾಶಿಕಾ ಕೂಡ ಸೂರಜ್ನ ಬ್ರದರ್ ಅಂತ ಕರೀತಾರೆ. ಆದ್ರೆ ಮತ್ತೆ ಅವರು ಜೋಡಿಗಳಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ, ಫ್ರೆಂಡ್ಸ್ ತರ ಇರ್ತಾರೆ. ಇಷ್ಟಕ್ಕೆಲ್ಲ ಯಾಕೆ ಅಣ್ಣ ಅನ್ನುವಂತಹ ಪದ ಬಳಕೆನ ಮಾಡಬೇಕು? ರಾಶಿಕಾ ಹಾಗೆ ಸೂರಜ್ ಮಧ್ಯೆ ಯಾವ ತರವಾದಂತಹ ಫ್ರೆಂಡ್ಶಿಪ್ ಇತ್ತು ಅನ್ನೋದನ್ನು ಎಲ್ಲರೂ ಸಹ ನೋಡಿದ್ದಾರೆ. ಇನ್ನು ನಾವಿಬ್ರು ಲವರ್ಸ್ ಅಲ್ಲ ಅಂತ ಕೂಡ ಅವರು ಅನೇಕ ಬಾರಿ ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ರು. ಆದ್ರೆ ಒಂದ್ ರೀತಿ ಬಾಂಧವ್ಯ ಅಂತ ಹೇಳೋಕ್ಕಾಗಲ್ಲ, ಇದೊಂಥರ ಆಟ ಅಂತಲೇ ಹೇಳ್ಬಹುದು. ಯಾವುದೇ ವಿಚಾರಕ್ಕೆ ರಾಶಿಕಾ ಮತ್ತೆ ಸೂರಜ್ ನಡುವೆ ಚರ್ಚೆ ನಡೆಯುವಾಗ ರಾಶಿಕಾ ಆಗಲ್ಲ ಬ್ರೋ ಅಂತ ಸೂರಜ್ನ ಕರೀತಾರೆ. ಸೂರಜ್ ಅಂತ ಕರೆಯೋದಕ್ಕಿಂತ ಬ್ರೋನೇ ಚೆನ್ನಾಗಿದೆ ಅಲ್ವಾ? ಸೂರಜ್ ಅಣ್ಣ, ಇನ್ಮೇಲೆ ನಾನು ನಿನ್ಗೆ ಹೀಗೆ ಕರಿತೀನಿ ಅಂತ ಸೂರಜ್ ಅವರಿಗೆ ರಾಶಿಕಾ ಹೇಳ್ತಾರೆ. ನನ್ ಬಳಿ ಮಾತನಾಡಬೇಡ ಅಂತ ಸೂರಜ್ ಅಲ್ಲಿ ಹೇಳ್ಬಿಟ್ಟು ನನ್ ಬಳಿ ಮಾತನಾಡಬೇಡ ಅಂತ ಸೂರಜ್ ಅವರು ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಹಾಗೆ ನೀನ್ ಯಾಕೆ ಅಷ್ಟೊಂದು ಉರ್ತ್ಕೊಳ್ತೀಯ ಅಂತ ಸೂರಜ್ ಬಳಿ ರಾಶಿಕಾ ಕೇಳ್ತಾರೆ. ಹೊರಗಡೆ ನೋಡುವಂತಹ ವೀಕ್ಷಕರಿಗೆ ಇದು ಬೇರೆ ರೀತಿನೇ ಕಾಣುತ್ತೆ ಅಂತ ಕೂಡ ಸೂರಜ್ ಅಲ್ಲಿ ಹೇಳ್ತಾರೆ. ಹಾಗೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದನ್ನ ಟೀಕೆ ಮಾಡ್ತಾ ಇದ್ದಾರೆ ಕೂಡ. ಹೌದು. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಮಧ್ಯೆ ಕೂಡ ಒಂದು ಒಳ್ಳೆ ಬಾಂಧವ್ಯ ಇದೆ. ಆದ್ರೆ ಇತ್ತೀಚೆಗೆ ಅದು ಹಾಳಾಗ್ತಾ ಇರೋದು ಸಹ ಕಾಣಿಸ್ತಾ ಇದೆ. ಕಾವ್ಯ ಅವರು ಗಿಲ್ಲಿಗೆ ಉರಿಸ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗ್ಲೆಲ್ಲ ಅಣ್ಣ ಅನ್ನುವಂತಹ ಪದ ಬಳಕೆನ ಮಾಡ್ತಾ ಇರ್ತಾರೆ. ಇದರಿಂದ ಗಿಲ್ಲಿ ಮತ್ತಷ್ಟು ಸಿಟ್ಟಿಗೆ ಒಳಗಾಗ್ತಾರೆ. ಅಣ್ಣ ಅನ್ನುವಂತಹ ಪದವನ್ನ ಕಾವ್ಯ ಅವರು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ನವೆಂಬರ್ 17ರ ಎಪಿಸೋಡ್ನಲ್ಲೂ ಸಹ ಮೊದಲೇ ಉರ್ತ್ಕೊಂಡಿದ್ದಂತಹ ಗಿಲ್ಲಿಯನ್ನ ಕಾವ್ಯ ಅವರು ಅಣ್ಣ ಅನ್ನುವಂತಹ ಪದ ಬಳಕೆ ಮಾಡಿ ಉರಿಯುವ ಬೆಂಕಿಗೆ ತುಪ್ಪವನ್ನ ಸುರಿತಾರೆ. ಇನ್ನು ವೀಕೆಂಡ್ ನಲ್ಲಿ ಸಹ ಇದೇ ವಿಚಾರವನ್ನ ಸುದೀಪ್ ಅವರು ಸಹ ಮಾತನಾಡ್ತಾರೆ. ಹಾಗೆ ತಮಾಷೆಯಾಗಿ ಗಿಲ್ಲಿನ ರೇಗಿಸ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ಕಾವ್ಯ ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದ್ರೆ ಹೊರಗಡೆ ನೋಡುವಂತಹ ಜನಕ್ಕೆ ಇದು ಬೇರೆ ರೀತಿನೇ ಕಾಣ್ತಾ ಇದೆ. ಅಣ್ಣ ತಂಗಿ ಸಂಬಂಧ ಅನ್ನೋದು ಪವಿತ್ರವಾದದ್ದು, ಅದಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಕೂಡ ಇದೆ.
ಆದ್ರೆ ಕೆಲ ಬಿಗ್ ಬಾಸ್ ಸ್ಪರ್ಧಿಗಳು ಆ ಪದವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಕೆ ಮಾಡಿ ಆ ಪದಕ್ಕೆ ಹಾಗೆ ಸಂಬಂಧಕ್ಕೆ ಇರುವಂತಹ ಮಹತ್ವವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಕೆಲವರು ಟೀಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಟ್ವೀಟ್ ಮಾಡೋ ಮೂಲಕ ಈ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಬಿಗ್ ಬಾಸ್ ಸೀಸನ್ ನಲ್ಲಿ ಅಣ್ಣ ಅನ್ನುವಂತಹ ಪದನ ಹಾಳು ಮಾಡ್ತಾ ಇದ್ದಾರೆ. ಕಾವ್ಯ ಗಿಲ್ಲಿ ಅಣ್ಣ ಅಂತ ಕರೀತಾಳೆ, ರಾಶಿಕಾ ಸೂರಜ್ಗೆ ಅಣ್ಣ ಅಂತ ಕರೀತಾಳೆ. ಹೀಗೆ ಹಾಳು ಮಾಡ್ತಾ ಇರೋದು ಪದವಲ್ಲ, ಅಣ್ಣ ಅನ್ನುವಂತಹ ಗೌರವ. ಅಣ್ಣ ಅಂತ ಕರೆದ ಮೇಲೆ ಅವರ ಜೊತೆ ತಂಗಿ ತರಾನೇ ಇರಿ ಅಂತ ಟ್ವೀಟ್ ಕೂಡ ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಚಾಟಿಯನ್ನ ಬೀಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.